ಬೀದರ್ ಜಿಲ್ಲೆಯ ರೈತನಾಡಿ ಜೀವನಾಡಿ ಕಾರಂಜ ಜಲಾಶಯದಲ್ಲಿ ನೀರಿನ ಪ್ರಮಾಣ ಈಗ ಇಳಿಕೆ ಆಗಿರೋದು. ಮಳೆ ಕೊರತೆಯಿಂದಾಗಿ ಕಾರಂಜ ಡ್ಯಾಂನ ಒಳಹರಿವು ಶೂನ್ಯವಾಗಿದೆ. ಸೊ ಇದನ್ನ ರೈತರ ಜೀವನಾಡಿ ಅಂತಾನೆ ಕರೆಸ್ಕೊಳ್ಳುತ್ತೆ. 7.65 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಕಾರಂಜ ಜಲಾಶಯ ಸದ್ಯ 4.5 ಟಿಎಂಸಿ ಮಾತ್ರ ನೀರಿದೆ. ಈ 4.5 ಟಿಎಂಸಿ ನೀರಲ್ಲಿ ಬಹುತೇಕ 1 ಟಿಎಂಸಿ ನೀರು ಡೆಡ್ ಸ್ಟೋರೇಜ್ ಆಗಿರುತ್ತೆ. ಸದ್ಯ 3 ಟಿಎಂಸಿ ನೀರು ಮಾತ್ರ ಇದೆ. ಈ ತಿಂಗಳು ಮಳೆ ಬಾರದೇ ಇದ್ರೆ ಕಾರಂಜ ಜಲಾಶಯ ಖಾಲಿ ಆಗುತ್ತೆ. ಬೀದರ್ ಜಿಲ್ಲೆಯಲ್ಲಿ ಕಾರಂಜ ಡ್ಯಾಂನಲ್ಲಿ ನೀರಿನ ಪ್ರಮಾಣ ಇಳಿಕೆ ಆಗಿದೆ ಈಗ. ಸೊ ಇದು ಭಾಲ್ಕಿ ತಾಲೂಕಿನ ಹಾಲಹಳ್ಳಿ ಕೆ ಗ್ರಾಮದ ಬಳಿ ಇರುವಂಥ ಕಾರಂಜ ಜಲಾಶಯ. ಬಳಕೆಗೆ ಇರೋದು 3 ಟಿಎಂಸಿ ಅಂತೆ. ಮಳೆ ಆಗದೇ ಇದ್ರೆ ಸಂಪೂರ್ಣವಾಗಿ ಖಾಲಿಯಾಗತ್ತೆ. ಮಳೆ ಬಹುತೇಕ ಮುಗಿತಾ ಬಂತು. ಆದರೆ ಬೀದರ್ ಸೇರಿದಂತೆ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ವರ್ಣನ ಆಗಮನ ಆಗಿಲ್ಲ. ಒಂದು ವರ್ಣ ಕೈ ಕೊಟ್ಟಿದ್ದಾರೆ. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನ ಜೀವ ಜಲಾಶಯ ಅಂದರೆ ಅದು ಪ್ರಮುಖವಾಗಿ ಕಾರಂಜ ಜಲಾಶಯ. ಕಾರಂಜ ಜಲಾಶಯದಲ್ಲಿ ಈಗ ಡೆಡ್ ಸ್ಟೋರೇಜ್ ಬಿಟ್ಟರೆ ಬಹುತೇಕ 3 ಟಿಎಂಸಿ ಮಾತ್ರ ನೀರು ಇರುವಂಥದ್ದು. ಹೀಗಾಗಿ ಖಾಲಿಯಾಗಿ ಕಾಣ್ತಾ ಇದೆ. ಬಹುತೇಕ ಇನ್ನೊಂದು ತಿಂಗಳ ನೀರು ಬರಲಿಲ್ಲ ಅಂದರೆ ಏನು ಕುಡಿಯೋಕ್ಕೂ ಕೂಡ ನೀರಿಗೆ ಹಾಕಾರ ಆಗ್ತದೆ. ನಾವೀಗ ಬೀದರ್ ಜಿಲ್ಲೆಯ ಬ್ಯಾಲಳ್ಳಿ ಬಳಿ ಇರ್ತಕ್ಕಂಥ ಕಾರಂಜ ಜಲಾಶಯ ಇದ್ದೀವಿ. ನೋಡ್ಬೋದು ಯಾವ ರೀತಿ ಸಂಪೂರ್ಣವಾಗಿ ನೀರು ಖಾಲಿಯಾಗಿ ಒಂದು ರೀತಿಯ ಕಲ್ಲುಗಳು ಎಲ್ಲ ಕಾಣ್ತಾ ಇದೆ. ಒಣಗಿ ಹೋಗ್ತಾ ಇದೆ ಕಲ್ಲುಗಳು, ಅಂದರೆ ಡೆಡ್ ಸ್ಟೋರೇಜ್ಗೆ ಬರ್ತಾ ಇದೆ ಅನ್ನೋಂಥ ದೃಶ್ಯ. ಅಂದರೆ ಪ್ರಮುಖವಾಗಿ ಇದ್ರದ್ದು ಏನೋ ಒಂದು ಈ ಕಾರಂಜ ಜಲಾಶಯ 7.69 ಟಿಎಂಸಿ ನೀರನ್ನು ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಇವತ್ತು ನೋಡ್ಬೋದು ಬಹುತೇಕ ಡೆಡ್ ಸ್ಟೋರೇಜ್ ಒಂದು ಟಿಎಂಸಿ ಬಿಟ್ಟರೆ ಬಹುತೇಕ 3 ಟಿಎಂಸಿ ಮಾತ್ರ ನೀರು ಇದೆ. ಈ 1 ಟಿಎಂಸಿ ನೀರು ಬಹುತೇಕ ಮಳೆ ಬರಲಿಲ್ಲ ಈ ತಿಂಗಳ, ಅಂದರೆ ಜುಲೈ ತಿಂಗಳಲ್ಲಿ ಬರಲಿಲ್ಲ ಅಂದರೆ ಬಹುತೇಕ ಇನ್ನೂ ಕಡಿಮೆ ಆಗಿಬಿಡ್ತದೆ. ಆಗ ಈಗಾಗಲೇ ಕುಡಿಯೋಕ್ಕೆ ನೀರು ಇಟ್ಕೊಂಡಿದ್ದಾರೆ. ಅಂದರೆ ಪ್ರಮುಖವಾಗಿ ಇದು ಹುಮ್ನಾಬಾದ್ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಚಿಟ್ಕುಪ್ಪ, ಔರಾದು, ಭಾಲ್ಕಿ, ಇಲ್ಲಿ ಕುಡಿಯೋಕ್ಕೆ ನೀರನ್ನು ಬಿಡ್ತಾ ಇದ್ದಾರೆ. ಎಲ್ಲ ಕಡೆ ನೀರಿಗೆ ಹಾಕಾರ ಶುರುವಾಗಿದೆ. ಹೀಗಾಗಿ ಈ ಒಂದು ನೀರನ್ನು ಕೃಷಿಗೆ ಮಾತ್ರ ಈಗ ನೀರನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಯಾಕಂತಂದರೆ ಕೃಷಿಗೆ ನೀರು ಬಿಟ್ಟರೆ ಕುಡಿಯೋಕ್ಕೆ ನೀರಿರಲ್ಲ ಅನ್ನುವಂಥದ್ದು. ಇದು ಕುಡಿಯುವಂಥ ನೀರು ಬಹುತೇಕ ತಾಲೂಕುಗಳಿಗೆ ಹೋಗ್ತದೆ. ಆದರೆ ಈಗ ಕೃಷಿ ಏನು ಬಿತ್ತನೆ ಮಾಡಿದಂಥ ರೈತರು ಕೂಡ ಕಂಗಾಲಾಗಿದ್ದಾರೆ. ಯಾಕೆ ಕಾರಂಜ ಜಲಾಶಯದ ನೀರು ಅವರಿಗೆ ಒಂದು ರೀತಿಯ ವರದಾನ ಆಗ್ತಿತ್ತು. ಬೆಳೆನ ತೆಗಿತಾ ಇದ್ರು ನೀರು ಬಂದರೆ ಕಾಲುವೆಗೆ. ಆದರೆ ಇವಾಗ ನೀರು ಕೂಡ ಬಿಡ್ತಲ್ಲ, ಜೊತೆಗೆ ಕುಡಿಯುವ ನೀರಿಗೂ ಕೂಡ ಹಾಕಾರ ಶುರುವಾಗಿದೆ. ಬಹುತೇಕ 3 ಟಿಎಂಸಿ ನೀರು ಮಾತ್ರ ಸದ್ಯ ಇರುವಂಥದ್ದು. ಹೀಗಾಗಿ ಸಂಪೂರ್ಣವಾಗಿ ನೀರು ನೋಡ್ಬೋದು. ಅದೆಲ್ಲ ಏನು ಕಾಣ್ತಾ ಇರಲಿಲ್ಲ, ಅದೆಲ್ಲ ಕಾಣ್ತಾ ಇದೆ. ಬಹುತೇಕ ಇವೆಲ್ಲ ಏನು ಇದೆ ನಿಮ್ಗೆ ನೋಡ್ಬೋದು. ಇಲ್ಲೆಲ್ಲ ಅವೇನು ಕಾಣ್ತಾ ಇದೆ, ಅಲ್ಲೆಲ್ಲ ಅದು ಕಾಣ್ತಾ ಇರಲಿಲ್ಲ, ಬಹುತೇಕ ತುಂಬಿತ್ತು. ಈಗ ಸಂಪೂರ್ಣವಾಗಿ ಒಂದು ತಿಂಗಳಿಂದ ಏನು ಮಳೆ, ಅಂದರೆ ಈಗ ಜೂನ್ ಮುಗೀತು, ಜುಲೈ ಏನು ಒಂದು ತಿಂಗಳು ಈಗ 10ನೇ ತಾರೀಕು ಬಂದರೂ ಕೂಡ ಸಂಪೂರ್ಣವಾಗಿ ಯಾವುದೇ ರೀತಿಯ ನೀರು ಹನಿ, ಅಂದರೆ ನೀರಿಲ್ಲದೆ ಡೆಡ್ ಸ್ಟೋರೇಜ್ ಆಗಿ ಈಗ ಖಾಲಿ 3 ಟಿಎಂಸಿಗೂ ಸ್ವಲ್ಪ ನೀರಿರುವಂಥದ್ದು. ಹೀಗಾಗಿ ಖಾಲಿಯಾಗಿ ಈ ರೀತಿಯ ದೃಶ್ಯವನ್ನು ಕಾಣ್ತಾ ಇದೆ. ನೋಡ್ಬೋದು ಯಾವ ರೀತಿಯಲ್ಲಿ ಬಹುತೇಕ ಡೆಡ್ ಸ್ಟೋರೇಜಿಗೆ ಬಂದಿರುವಂಥ ದೃಶ್ಯಗಳು ಕೂಡ ನೋಡ್ಬೋದು. ಅಂದರೆ ಈ ಸದ್ಯ ಇದರ ಸಾಮರ್ಥ್ಯಕ್ಕಿಂತ ಏನೋ ಒಂದು 30-40% ಮಾತ್ರ ನೀರಿದೆ. ಅದು ಕೂಡ ಇನ್ನೂ ಒಂದು ತಿಂಗಳು ನೀರು, ಅಂದರೆ ಮುಂಗಾರು ಮಳೆಗೆ ಕೈ ಕೊಟ್ಟು ಬಹುತೇಕ ಮುಂಗಾರು ಮಳೆ ಅಂದರೆ ಜೂನ್ ಆಯಿತು, ಜುಲೈ ತಿಂಗಳು ಈಗ 10ನೇ ತಾರೀಕು ಬಂದರೂ ಯಾವುದೇ ರೀತಿಯ ಮಳೆ ಆಗ್ತಾ ಇಲ್ಲ, ವಾಡಿಕೆ ಮಳೆ ಆಗ್ತಾಯಿಲ್ಲ. ಇನ್ನೂ ಒಂದು ತಿಂಗಳು ಮಳೆ ಆಗದೆ ಇದ್ದರೆ ಜೀವನಾಡಿ ಜಲಾಶಯ ಏನಿದೆ ಖಾಲಿ ಆಗ್ತಿದೆ. ಕುಡಿಯಲು ಏನು ನೀರಿನ ಒಂದು ಹಾಕಾರ ಶುರುವಾಗ್ತದೆ. ಜೊತೆಗೆ ರೈತರು ಏನೀಗ ಬಿತ್ತನೆ ಮಾಡಿದರೆ ಬಿತ್ತಿದಂಥ ರೈತರು ಕೂಡ ಒಂದು ರೀತಿಯ ಈಗ ಸದ್ಯಕ್ಕೆ ಸಂಕಷ್ಟಕ್ಕೆ ಸಿಗ್ತಾರೆ. ಯಾಕಂದರೆ ಪ್ರಮುಖವಾಗಿ ಕಾರಂಜ ಜಲಾಶಯದಲ್ಲಿ ನೀರಿನ ಮಟ್ಟ ದಿನೇ ಕುಸಿತಾ ಇದೆ ಅನ್ನುವ ಕಾರಣಕ್ಕೆ. ಕ್ಯಾಮರಾ ಪರ್ಸನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್, ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.